ಹಾಯ್ ಹಾಲ್ ಬೇಗ ಆಗುವಂತಹ ಹೆಲ್ದಿಕರ ಆಹಾರ ಸೊಪ್ಪಿನಿಂದ ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ದಿನಕ್ಕೆ ಸಿಗುತ್ತಲ್ಲ ಆ ಸೊಪ್ಪಿದು. ಇವಾಗ ಈ ಸೊಪ್ಪನ್ನ ಒಗ್ಗರಣೆಗೆ ಹಾಕೋಣ. ಕಾದಿದೆ ಅವಾಗೇ ಎಲ್ಲನೂ ಈರುಳ್ಳಿ ಎಲ್ಲ. ಎಳೆ ಸೊಪ್ಪಾಗಬೇಕು ಈ ಸಾಂಬಾರಿಗೆ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ತೊಗೊಂಡು ಸ್ವಲ್ಪನೇ ಒಂದು ಇಡೀ ಸೊಪ್ಪು. ಇನ್ನು ಸ್ವಲ್ಪ ಬೇಯೋದು, ಎಣ್ಣೆಗೆ ಸ್ವಲ್ಪ ರೋಸ್ಟ್ ಆಗ್ತಷ್ಟೇ. ಒಂದು ಇಷ್ಟು ಕಾಣಿಸುತ್ತೆ, ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಫ್ರೈ ಮಾಡ್ಕೊಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಒಯ್ಯೋಣ. ಸಾಕು. ನಾನು 4 ಜನಕ್ಕೆ ಮಾಡ್ತಾಯಿದ್ದೆ ಸಾರು. ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ನೀರು ಹಾಕಿ ಅದು ಸ್ವಲ್ಪ ಬೇಯಲಿ ಸೊಪ್ಪು. ಇದು ಸ್ವಲ್ಪ ಲೈಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಲಿ, ಸೊಪ್ಪು ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ನಾವು ಕಾಯಿ ತುರ್ಕೊಳ್ಳೋಣ. ಹಾಲಲ್ಲಿ ಚೆನ್ನಾಗಿ ಬೆಂದಿದೆ ಸೊಪ್ಪು. ನೋಡಿ, ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಸಿ ಕಾಯಿನ ತುರ್ಕೊಂಡಿದ್ದೀನಿ. ಒಂದು 10 ಕಾಳು ಕಡಲೆಬೀಜನ, ಹಸಿ ಕಡಲೆಬೀಜನ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಬೋದು ನೀವು. ಹಸಿದು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಹಾಕ್ಕೊಳ್ಳೋಣ. ಕಡಲೆಬೀಜನ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕಾಣ್ತಿದೆ. ಇವಾಗ ನಾನು ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಗಟ್ಟಿಗಾಗಿದೆಯಲ್ಲ. ನೋಡಿ, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಅದೇ ಈ ಥರ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅನ್ನಕ್ಕೂ ಮುದ್ದೆಗೂ ಸೂಪರ್ ಕಾಂಬಿನೇಷನು. ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಎಳೆ ಸೊಪ್ಪಿದು ಸ್ವಲ್ಪ ಹಾಕ್ಬೇಕು, ಇಲ್ಲಾಂದರೆ ಕಹಿ ಆಗುತ್ತೆ. ನಾನು ಎಂದೂ ನುಗ್ಗೆ ಸೊಪ್ಪು ಹಾಕಿಲ್ಲ. ಹಾಕ್ತಾರೆ, ನಮ್ಮ ಅಜ್ಜಿಯೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನೋಡೋಣ ಹೆಂಗಿದೆ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿನ ಅವ್ರ ಅಮ್ಮ ಜಾಸ್ತಿ ಈ ಥರ ಮಾಡ್ತಾರೆ ಸಾಂಬಾರು. ಅದು ಸ್ವಲ್ಪ ಫ್ರೈ ಆಗಲಿ. ಮುಂಚೆ ಹಾಕಿದ್ನಲ್ಲ ಆ ಸೊಪ್ಪಿನ ಜೊತೆ ಈ ಸೊಪ್ಪನ್ನು ಹಾಕೊಂಡ್ಬಿಡಿ, ಅವಾಗ ಒಟ್ಟಿಗೆ ಬೇಯುತ್ತೆ. ನಾನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೀವು ಹಾಲಿಲ್ಲ ಅಂದರೆ ಸ್ವಲ್ಪ ನೀರು ಬೇಕು ಸ್ವಲ್ಪ ಜಾಸ್ತಿ ಹಾಕೋಬೋದು. ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀರು ಜಾಸ್ತಿ ಹಾಕೋಬೋದು. ಸ್ವಲ್ಪ ಉರಿನ ಸ್ಲಿಮ್ಮಾಗಿ ಇಕ್ಬಿಟ್ಟು ನಾನು ಸೌಟಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟು ಸ್ಮ್ಯಾಶ್ ಮಾಡ್ಕೊಂಡ್ರೆ. ಕುದೀತಾ ಇದೆ. ಸ್ವಲ್ಪ ಗಟ್ಟಿಗಾಯ್ತಲ್ಲ, ಹಂಗಾಗಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ. ಹಸಿರುಕಾಯಿ ತಿನ್ನಲ್ಲ ಅಂದರೆ ಖಾರದ ಪುಡಿ ಸಮೇತ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾನು ಅರಿಶಿನ ಹಾಕಿಲ್ಲ, ನ್ಯಾಚುರಲ್ ಇರಲಿ ಅಂತ ನಾನು ಹಾಕಲಿಲ್ಲ. ಕಲರು ನಿಮಗೆ ಬೇಕಂದರೆ ಹಾಕೋಬೋದು. ಸಾಂಬಾರು ಕುದೀತಾ ಇದೆ. ಒಂದು ಇಡೀ ಈರುಳ್ಳಿ ಹಾಕ್ಕೊಳ್ಳೋಣ. ಕುಕ್ ಸೊಪ್ಪಿಗೆ ಜಾಸ್ತಿ ಈರುಳ್ಳಿ ಇರಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಕಾಯಿ ತಿನ್ನಕ ನಿನ್ನ ಕೈಲಿ
ಅಪ್ಪ ತಗೋ ಪ್ಲೇಟ್ ಮುಚ್ಚಿಬಿಡೋಣ, ಬೇಗ ಆಗ್ತದೆ. ಲಾಸ್ಟಿಗೆ ಪ್ಲೇಟ್ ಓಪನ್ ಮಾಡಿ ಉಪ್ಪು ಖಾರ ಎಲ್ಲ ಆಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್. ಬಾಯ್.